ವಿಜಯ್ ಕಮಾಲ್ ಮಾಡಬಹುದು ಅಂತ ಮೊದಲೇ ಅಂದಾಜಿಸಿದ್ದ ರಾಹುಲ್ ಗಾಂಧಿ. ತಮಿಳುನಾಡು ಚುನಾವಣೆಗೆ ಮುನ್ನವೇ ಟಿವಿಕೆ ಜೊತೆ ಮೈತ್ರಿಗೆ ರಾಹುಲ್ ಒಲವನ್ನ ತೋರಿಸಿದ್ರು. ಆದ್ರೆ ಖರ್ಗೆ, ಚಿದು, ಡಿಕೆಶಿ ಒತ್ತಾಯಕ್ಕೆ ಸುಮ್ಮನಾಗಿದ್ರಂತೆ. ಅನಿವಾರ್ಯ ಸ್ಥಿತಿಯಲ್ಲಿ ಡಿಎಂಕೆ ಜೊತೆ ಮಾತನಾಡಿರ್ಲಿಲ್ಲ. ಆದ್ರೆ ಪ್ರಚಾರದ ವೇಳೆ ಕೂಡ ಸ್ಟಾಲಿನ್ ಜೊತೆ ಎಲ್ಲೂ ಕೂಡ ರಾಹುಲ್ ಗಾಂಧಿ ಕಾಣಿಸ್ಕೊಂಡಿರ್ಲಿಲ್ಲ. ಮೊದಲಿನಿಂದಲೂ ಬಿಜೆಪಿಯಿಂದ ದೂರವೇ ಉಳಿದುಕೊಂಡಿದ್ರು ವಿಜಯ್. ಬಿಜೆಪಿಗೆ ಮೈತ್ರಿಗೆ ಒಲವು ತೋರಿದ್ರು. ತಾನು ಸಿಂಗಲ್ ಸಿಂಹ ಅಂತ ಹೇಳಿಕೊಂಡಿದ್ರು. ಸೈದ್ಧಾಂತಿಕವಾಗಿ ತಮಗೆ ಬಿಜೆಪಿ ಆಗಿ ಬರಲ್ಲ ಎಂದಿದ್ದ ದಳಪತಿ. ಈ ಎಲ್ಲಾ ಕಾರಣಗಳಿಂದ ರಾಹುಲ್ ಗಾಂಧಿಗೆ ಹತ್ತಿರವಾಗಿದ್ರು ದಳಪತಿ ವಿಜಯ್. ಹೀಗಾಗಿ ಫಲಿತಾಂಶದ ದಿನ ಎಲ್ಲರಿಗಿಂತ ಮೊದಲೇ ವಿಶ್ ಮಾಡಿದ್ರು ವಿಜಯ್ ಅವರಿಗೆ ರಾಹುಲ್ ಗಾಂಧಿ. ಅಷ್ಟೇ ಅಲ್ಲ, ಮೆಜಾರಿಟಿ ಇಲ್ಲದ ಟಿವಿಕೆಗೂ ಕೂಡ ಮೊದಲು ವಿಶ್ ಮಾಡಿದ್ರು ರಾಹುಲ್ ಗಾಂಧಿ ಅವರು. ವಿಜಯ್ ಕಮಾಲ್ ಮಾಡಬಹುದು ಅಂತ ಮೊದಲೇ ಅಂದಾಜಿಸಿದ್ರು ರಾಹುಲ್ ಗಾಂಧಿ ಅವರು. ತಮಿಳುನಾಡು ಚುನಾವಣೆಗೆ ಮುನ್ನವೇ ಟಿವಿಕೆ ಜೊತೆ ಮೈತ್ರಿಗೆ ರಾಹುಲ್ ಒಲವನ್ನ ತೋರಿಸಿದ್ರು. ಆದ್ರೆ ಖರ್ಗೆ, ಚಿದು, ಡಿಕೆಶಿ ಅವರ ಒತ್ತಾಯಕ್ಕೆ ಸುಮ್ಮನಾಗಿದ್ರು. ಅನಿವಾರ್ಯ ಸ್ಥಿತಿಯಲ್ಲಿ ಡಿಎಂಕೆ ಜೊತೆಗೆ ಈಗ ಮತ್ತೆ ಮಾತನಾಡಿರುವಂತದ್ದು. ಆದ್ರೆ ಪ್ರಚಾರದ ವೇಳೆ ಎಲ್ಲೂ ಕೂಡ ಸ್ಟಾಲಿನ್ ಅವರ ಜೊತೆ ರಾಹುಲ್ ಗಾಂಧಿ ಅವರು ಕಾಣಿಸಿಕೊಂಡಿರಲಿಲ್ಲ. ಮೊದಲಿನಿಂದಲೂ ಕೂಡ ದೂರವೇ ಉಳಿದುಕೊಂಡಿದ್ರು ವಿಜಯ್ ಅವರು ಬಿಜೆಪಿಯಿಂದ. ಬಿಜೆಪಿ ಮೈತ್ರಿ ಒಲವು ತೋರಿಸಿದ್ರು ಕೂಡ ನಾನು ಸಿಂಗಲ್ ಸಿಂಹ, ಒಂಟಿಯಾಗಿ ಹೋರಾಡ್ತೀನಿ ಅಂತ ಹೇಳಿದ್ರು. ಸೈದ್ಧಾಂತಿಕವಾಗಿ ನಮಗೆ ಬಿಜೆಪಿ ಆಗ ಬರಲ್ಲ ಅಂತ ಕೂಡ ಮಾತುಗಳನ್ನು ಹೇಳಿದ್ರು. ಈ ಎಲ್ಲಾ ಕಾರಣದಿಂದ ರಾಹುಲ್ ಗಾಂಧಿ ಅವರಿಗೆ ಇನ್ನಷ್ಟು ಹತ್ರ ಆಗೋದಕ್ಕೆ ಹೋಗ್ತಾರೆ. ಫಲಿತಾಂಶದ ದಿನ ಎಲ್ಲರಿಗಿಂತ ಮೊದಲು ವಿಜಯ್ ಅವರಿಗೆ ವಿಶ್ ಮಾಡಿರುವುದು ರಾಹುಲ್ ಗಾಂಧಿ. ಅಷ್ಟೇ ಅಲ್ಲ, ಮೆಜಾರಿಟಿ ಇಲ್ಲದೆ ಇರುವಂತಹ ಟಿಎಂಕೆ ಬೇರೆ ಪಕ್ಷಕ್ಕೂ ಕೂಡ ಅವರು ಶುಭಾಶಯವನ್ನ ಕೋರಿದ್ರು. ತಮಿಳುನಾಡು ಚುನಾವಣೆಗೂ ಮುನ್ನವೇ ಟಿವಿಕೆ ಜೊತೆ ರಾಹುಲ್ ಗಾಂಧಿ ಮೈತ್ರಿಗೆ ಒಲವನ್ನ ತೋರಿಸಿದ್ರು. ಆದ್ರೆ ರಾಜ್ಯದ ಕಾಂಗ್ರೆಸ್ ನಾಯಕರ ಮಾತನ್ನ ಕೇಳಿ ಸುಮ್ಮನಾಗಿದ್ರು. ಅನಿವಾರ್ಯ ಸ್ಥಿತಿಯಲ್ಲಿ ಟಿಎಂಕೆ ಜೊತೆ ತಮಿಳುನಾಡು ಚುನಾವಣೆಯನ್ನ ಎದುರಿಸಿದ್ರು. ಪ್ರಚಾರದ ವೇಳೆ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ತಮಿಳುನಾಡಿನ ಒಂದು ಚುನಾವಣಾ ಪ್ರಚಾರದಲ್ಲಿ ಸೈಲೆಂಟ್ ಆಗಿದ್ರು ರಾಹುಲ್ ಗಾಂಧಿ ಅವರು. ಅದಾದ ಬಳಿಕ ವಿಜಯ್ ಅವರ ಒಂದು ಅವ್ರು ಹೇಳೇ ಬಿಟ್ಟಿದ್ರು, ಸೈದ್ಧಾಂತಿಕವಾಗಿ ನಮಗೆ ಬಿಜೆಪಿ ಆಗ ಬರಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳು. ಈ ಎಲ್ಲಾ ಮಾತುಗಳು ರಾಹುಲ್ ಗಾಂಧಿ ಅವರಿಗೆ ಹತ್ರ ಆಗ್ತಾನೆ ಹೋಗುವಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ವಿಜಯ್ ಅವರ ಪರವಾಗಿ ಮಾತನಾಡಿದ್ರು.